ವಿಂಡೋಸ್ 11 ಅಲ್ಲಿ ರಿಫ್ರೆಶ್ ಅನ್ನೋ ಆಪ್ಷನ್ನು ಫೋಲ್ಡರಲ್ಲಿ ಬರಲ್ಲ. ಅದನ್ನ ಹೇಗೆ ಎನೇಬಲ್ ಮಾಡೋದು ಅಂತ ಈ ವಿಡಿಯೋ ನೋಡೋಣ. ಅದಕ್ಕೆ ಮುಂಚೆ ಕೆಲವು ಸ್ಟೆಪ್ಸ್ ಇದೆ, ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕೆ ಮುಂಚೆ ಹೇಗೆ ಅದು ವರ್ಕ್ ಆಗ್ತಿಲ್ಲ ಅಂತ ನೋಡೋಣ ಬನ್ನಿ. ಸೊ ಫೋಲ್ಡರ್ ಓಪನ್ ಮಾಡಿಕೊಂಡು ನೀವು ರಿಫ್ರೆಶ್ ಅನ್ನೋದು ಮಾಡಿದ್ರೆ ರಿಫ್ರೆಶ್ ಅನ್ನೋದು ಬರಲ್ಲ, ಶೋ ಮೋರ್ ಆಪ್ಷನ್ಸ್ ಅಂತ ಸೊ ಇದನ್ನ ಹೇಗೆ ಎನೇಬಲ್ ಮಾಡೋದು ಅಂದ್ಬಿಟ್ಟು ಮುಂದೆ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಏನಿಲ್ಲ, ಮೊದಲಿಗೆ ಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡಿ, ಆಮೇಲೆ ರಿಜಿಸ್ಟ್ರಿ ಎಡಿಟ್ರಿಯನ್ನ ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕ್ಲಿಕ್ ಮಾಡಿ. ಸೊ ನಿಮಗೆ ಸ್ಕ್ರೀನ್ ಮೇಲೆ ಏನು ಟೆಕ್ಸ್ಟ್ ಕಾಣ್ತಾ ಇದೆಯಲ್ಲ ಆ ಕಮ್ಯಾಂಡ್ನ ನೋಡಿಕೊಂಡು ಆ ಫೋಲ್ಡರ್ಗೆ ಹೋಗ್ಬಿಟ್ಟು ರೀನೇಮ್ ಮಾಡ್ಕೊಳ್ಳಿ. ಸೊ ಸ್ಕ್ರೀನ್ ಮೇಲೆ ಸಣ್ಣದ ಒಂದು ಕಮೆಂಟ್ ಇದೆ, ಅದನ್ನ ಸ್ಕ್ರೀನ್ ಶಾಟ್ ಇಟ್ಕೊಂಡು ಒಂದು ಫೋಲ್ಡರ್ ಟೈಪ್ ಮಾಡಿ ಇಟ್ಕೊಳ್ಳಿ. ಓಕೆ, ಅದನ್ನ ರೀನೇಮ್ ಮಾಡ್ಬೇಕಾಯ್ತಲ್ಲ, ಆ ರೀನೇಮ್ ಜಾಗದಲ್ಲಿ ಇದನ್ನ ಪೇಸ್ಟ್ ಮಾಡಿ ಆಯ್ತಾ. ಆಚೆ ಕ್ಲಿಕ್ ಮಾಡ್ಬಿಟ್ಟು ಅದೇ ಫೋಲ್ಡರ್ ಕೆಳಗಡೆ ಇನ್ನೊಂದು ಫೋಲ್ಡರ್ ನಾವು ಕ್ರಿಯೇಟ್ ಮಾಡಬೇಕು. ಸೊ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಕೀ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕೀ ಆದ್ಮೇಲೆ ನಾವು ಇದನ್ನು ರೀನೇಮ್ ಮಾಡಬೇಕು. ಕೆಳಗಡೆ ಇನ್ನೊಂದು ನಾವು ರೀನೇಮ್ ಮಾಡಬೇಕು, ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ವಲ್ಲ ಅದನ್ನು ರೀನೇಮ್ ಮಾಡಬೇಕು. ಸೊ ಸ್ಕ್ರೀನ್ ಮೇಲೆ ಒಂದು ಕಮೆಂಟ್ ಶೋ ಆಗ್ತಿದೆಯಲ್ಲ, ಅದನ್ನ ಕಾಪಿ ಮಾಡ್ಕೊಳ್ಳಿ, ಅದನ್ನ ರೀನೇಮ್ ಮಾಡ್ಬಿಟ್ಟು ಪೇಸ್ಟ್ ಮಾಡ್ಬಿಟ್ಟು ಎಂಟರ್ ಕೊಡಿ. ಎಂಟರ್ ಕೊಟ್ಟ ಆಮೇಲೆ ಅದ್ರ ವ್ಯಾಲ್ಯೂ ಚೇಂಜ್ ಮಾಡಬೇಕು. ಸೊ ನೀವು ಅಲ್ಲಿ ಡಿಫಾಲ್ಟ್ ಅನ್ನೋದನ್ನ ಇದೆಯಲ್ಲ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಮಾಡಿಫೈ ಮಾಡಿ. ಸೊ ಮಾಡಿಫೈ ಮಾಡ್ಬಿಟ್ಟು ಜಸ್ಟ್ ಓಕೆ ಕೊಡಿ ಅಷ್ಟೇ, ವ್ಯಾಲ್ಯೂ ಏನು ಕೊಡೋಂಗಿಲ್ಲ. ಇದಾದ್ಮೇಲೆ ಕ್ಲೋಸ್ ಮಾಡ್ಕೊಳ್ಳಿ ಈ ಫೋಲ್ಡರ್ನ. ಸೊ ಕ್ಲೋಸ್ ಮಾಡಾದ್ಮೇಲೆ ಒನ್ಸ್ ಸಿಸ್ಟಮ್ನ ರೀಸ್ಟಾರ್ಟ್ ಮಾಡಿ. ಸೊ ಸಿಸ್ಟಮ್ ರೀಸ್ಟಾರ್ಟ್ ಆದ್ಮೇಲೆ ನೀವು ನೋಡ್ಬೋದು, ಇವಾಗ ನಾನು ರಿಫ್ರೆಶ್ ಕೊಟ್ಟಿದ ತಕ್ಷಣ ಕೆಳಗಡೆ ಶೋ ಮೋರ್ ಆಪ್ಷನ್ಸ್ ಅಂತ ತೋರಿಸ್ತಲ್ಲ, ಡೈರೆಕ್ಟ್ ಆಗಿ ನಿಮಗೆ ರಿಫ್ರೆಶ್ ಅಂತ ತೋರಿಸ್ತಾ ಇದೆ. ಸೊ ಇದನ್ನೇ ನಾವು ಫೋಲ್ಡರ್ಲು ನೋಡೋಣ. ಫೋಲ್ಡರ್ ಓಪನ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ಹಳೇದು ಹೇಗೆ ವಿಂಡೋಸ್ 10 ರಿಫ್ರೆಶ್ ಅನ್ನೋ ಆಪ್ಷನ್ ಬರ್ತಾಯ್ತಲ್ಲ, ಸೊ ಅದೇ ತರ ರಿಫ್ರೆಶ್ ಮಾಡ್ಕೋಬಹುದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗಲಿ.